ಭಾರತೀಯ ಸಮಿತಿಗಳು ಮತ್ತು ಆಯೋಗಗಳು. ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ದಾರ ಆಯೋಗ. ಈ ದಾರ ಆಯೋಗನ ಯಾವ ರೀತಿಯಾಗಿ ನೋಡ್ಬೇಕಂತ ಹೇಳಿದ್ರೆ, ದಾರ ಆಯೋಗ ಅದು ಯಾವಾಗ ರಚನೆ ಆಯಿತು ಮತ್ತು ಅದರ ಹಿನ್ನೆಲೆ ಏನು, ಅನಂತರ ಅದರ ಉದ್ದೇಶಗಳು ಯಾವುವು, ದಾರ ಆಯೋಗ ಏನು ರಚನೆ ಮಾಡಿತ್ತು, ಅದರ ಶಿಫಾರಸುಗಳನ್ನು ನಾವು ನೋಡಿದ್ರೆ ಏನಾಗ್ತೈತೆ ಅಂದ್ರೆ ಈ ಮತ್ತು ಭಾರತೀಯ ಸಮಿತಿಗಳು ಮತ್ತು ಆಯೋಗಗಳು ನಮ್ಗೆ ಅರ್ಥ ಆಗ್ತಾವೆ. ಮೊದಲನೇದಾಗಿ ದಾರ ಆಯೋಗ ಯಾವಾಗ ರಚನೆ ಆಗೈತೆ ಅಂದ್ರೆ 1948ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತೈತೆ ಅಂದ್ರೆ ದಾರ ಆಯೋಗವನ್ನು ರಚನೆ ಮಾಡುತ್ತಾ. ನೆಕ್ಸ್ಟ್ ಇದು ಏನಕ್ಕೆ ರಚನೆ ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ, ಭಾಷೆಗಳ ಒಂದು ಆಧಾರದ ಮೇಲೆ ಏನು ಮಾಡ್ತಾರಂದ್ರೆ ರಾಜ್ಯಗಳ ಪುನರ್ರಚನೆ ಮಾಡ್ಬೇಕಂತೇಳಿ ನೇಮಿಸಿರ್ತಕ್ಕಂಥ ಒಂದು ಆಯೋಗ ಇದಾಗಿರ್ತೈತೆ. ಇದರ ಅಧ್ಯಕ್ಷರು ಯಾರಾಗಿರ್ತಾರಂದ್ರೆ ನ್ಯಾಯಮೂರ್ತಿ ಎಸ್.ಕೆ. ದಾರ್ ಅವ್ರು ಏನಾಗಿರ್ತಾರಂದ್ರೆ ಈ ಒಂದು ಸಮಿತಿ ಅಧ್ಯಕ್ಷರಾಗಿರ್ತಾರ. ಈ ಅಧ್ಯಕ್ಷರು ಈ ಕಾರಣದಿಂದ ಏನಂತ ಬರುತ್ತಪ್ಪ ಅಂದ್ರೆ ಈ ಆಯೋಗಕ್ಕೆ ಹೆಸರು ದಾರ್ ಆಯೋಗ ಅಂತೇಳಿ ಹೇಳ್ತಾರ. ಇದ್ರ ಹಿನ್ನೆಲೆಯನ್ನು ನಾವು ನೋಡ್ಕೊಂತ ಹೋದ್ರೆ ಏನಪ್ಪ ಇದ್ರದ್ದು ಹಿನ್ನೆಲೆ ಅಂದ್ರೆ, ಫಸ್ಟ್ ಇದು ಯಾಕೆ ರಚನೆ ಮಾಡಕ್ಕೆ ಕಾರಣ ಏನಪ್ಪ ಅಂದ್ರೆ, ಸ್ವತಂತ್ರ ನಂತರದಲ್ಲಿ ಏನಾಗಿರ್ತದೆ ಅಂದ್ರೆ ಭಾರತ ರಾಜ್ಯಗಳಲ್ಲಿ ಏನಂದ್ರೆ ಭಾಷೆಗಳ ಒಂದು ಆಧಾರದ ಮೇಲೆ ಏನು ಮಾಡಬೇಕು, ರಾಜ್ಯಗಳ ಪುನರ್ರಚನೆ ಮಾಡ್ಬೇಕಂತೇಳಿ ಬೇಡಿಕೆ ಹೆಚ್ಚಾಗಿದ್ದ ಕಾರಣಗಳಿಂದ ಏನು ಮಾಡ್ತಾರೆ ಅಂದ್ರೆ ಈ ಆಯೋಗನ ಭಾರತ ಸರ್ಕಾರ ರಚನೆ ಮಾಡ್ತೈತಿ. ನೆಕ್ಸ್ಟ್ ಒಂದು ಎಲ್ಲೆಲ್ಲಪ್ಪ ಅಂದ್ರೆ ಪ್ರಮುಖವಾಗಿ ಅಂದ್ರೆ ಆಂಧ್ರ ಪ್ರದೇಶ ಮತ್ತು ನಮ್ಮ ಕರ್ನಾಟಕ, ಮಹಾರಾಷ್ಟ್ರ ಇನ್ನೂ ಮುಂತಾದ ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಭಾಷೆಗಳ ಒಂದು ರಚನೆ ಮೇಲೆ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದ್ರೆ ನಮಗೊಂದು ರಾಜ್ಯ ರಚನೆ ಮಾಡಿಕೊಡು ಅಂತೇಳಿ ಹೋರಾಟಗಳು ಮತ್ತು ಪ್ರತಿಭಟನೆ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಈ ಕಾರಣದಿಂದ ಏನು ಮಾಡ್ತಾರೆ ಅಂದ್ರೆ ಈ ಒಂದು ದಾರ ಆಯೋಗವನ್ನು ಭಾರತ ಸರ್ಕಾರ ಅವಾಗ 1948ರಾಗ ಏನು ಮಾಡ್ತಂದ್ರೆ ರಚನೆ ಮಾಡ್ತೈತಿ. ಇದರ ಒಂದು ಪ್ರಮುಖ ಉದ್ದೇಶಗಳು ಏನಂದ್ರೆ, ಪ್ರಮುಖ ಉದ್ದೇಶಗಳು ಏನಾಗಿರ್ತಾವಪ್ಪ ಇದ್ರು ಅಂದ್ರೆ ಏನು, ರಾಜ್ಯಗಳ ಪುನರ್ರಚನೆಗೆ ಏನು ಸೂಕ್ತವಾದ ಮಾನದಂಡಗಳನ್ನ ಅಧ್ಯಯನ ಮಾಡೋದು ಏನಾಗಿರ್ತಾ ಇದ್ರದ್ದು ಮೊದಲನೇ ಉದ್ದೇಶ ಆಗಿರ್ತೈತ. ಪ್ರಮುಖ ಉದ್ದೇಶಗಳು ಏನಂದ್ರೆ ಭಾಷಾ ಆಧಾರದ ಮೇಲೆ ಏನು ರಾಜ್ಯಗಳ ರಚನೆ ಮಾಡಕ್ ಸಾಧ್ಯ ಇತ್ತು ಏನು ಇಲ್ಲ, ಇದನ್ನು ನೀವು ಪರಿಶೀಲನೆ ಮಾಡ್ರಿ ಅಂತೇಳಿ ಭಾರತ ಸರ್ಕಾರ ರಚನೆ ಮಾಡಿರ್ತೈತಿ. ಆದ್ರೆ ಪ್ರಮುಖವಾಗಿ ಏನು ನಮ್ಗೆ ಗೊತ್ತಿರ್ಬೇಕಂತಂದ್ರೆ ಆಡಳಿತದ ಒಂದು ಸುಗಮತೆ ಮತ್ತು ರಾಷ್ಟ್ರೀಯ ಏಕತೆಗೆ ಅನುಕೂಲವಾಗಿರ್ಬೇಕು. ಅಂದ್ರೆ ಈ ನಮ್ಮ ರಾಷ್ಟ್ರೀಯ ಏಕತೆಗೆ ಯಾವುದೇ ರೀತಿಯಾದ ಒಂದು ಧಕ್ಕೆ ಆಗಿರಬಾರ್ದು. ಆ ಥರ ನೀವು ಪರಿಶೀಲನೆ ಮಾಡಿ ಒಂದು ಶಿಫಾರಸನ್ನು ಕೊಡ್ರಿ ಅಂತೇಳಿನು ಈ ನಮ್ಮ ಭಾರತ ಸರ್ಕಾರ 1948ರೊಳಗೆ ಈ ಸಮಿತಿಗಳನ್ನ ರಚನೆ ಮಾಡ್ತೈತಿ. ನೆಕ್ಸ್ಟ್ ಇದು ಈ ಎಲ್ಲ ಆಯೋಗಗಳನ್ನ ಪರಿಶೀಲಿಸಿದ ನಂತರ ಅದು ಒಂದು ಶಿಫಾರಸು ಕೊಡ್ತೈತಿ. ಯಾವ ರೀತಿಯಾದ ಶಿಫಾರಸು ಕೊಡುತ್ತಪ್ಪ ಅಂತ ಹೇಳಿದ್ರೆ, ದಾರ ಆಯೋಗ ಏನು ಹೇಳುತ್ತಂದ್ರೆ ಮೊದಲನೇ ಶಿಫಾರಸು ಇದು ಮೇನ್ ಇಂಪಾರ್ಟೆಂಟ್ ಆಗಿರ್ತದೆ. ಯಾವುದಂದ್ರೆ ಭಾಷೆಗಳ ಆಧಾರದ ಮೇಲೆ ಏನು ಮಾಡ್ಬೇಕಂದ್ರೆ ರಾಜ್ಯಗಳನ್ನು ರಚನೆ ಮಾಡಬಾರ್ದು ಅಂತೇಳಿ ಈ ಆಯೋಗ ಏನು ಮಾಡುತ್ತೆ, ಅಭಿಪ್ರಾಯ ಪಡುತ್ತೆ. ಅಂದ್ರೆ ತನ್ನ ಒಂದು ಪರಿಶೀಲನೆ ಮಾಡಿ ಹೇಳ್ತೈತಿ. ಅದು ಏನಂತೇಳಿ, ನಾವು ಭಾಷೆಗಳ ಆಧಾರದ ಮೇಲೆ ರಾಜ್ಯನ ರಚನೆ ಮಾಡಬಾರ್ದು. ಯಾಕೆ ಮಾಡಬಾರ್ದಪ್ಪ ಅಂತಂದ್ರೆ ಇದು ರಾಷ್ಟ್ರೀಯ ಏಕತೆ ಮತ್ತು ಭದ್ರತೆಗೆ ಏನು ಮಾಡ್ತಪ್ಪ ಅಂದ್ರೆ ಅಪಾಯವನ್ನು ಉಂಟು ಮಾಡ್ತೈತಿ. ಏನು, ಭಾಷಾ ಆಧಾರದ ರಾಜ್ಯ ರಚನೆ ಮಾಡಿದ್ರೆ ಒಂದು ಆಡಳಿತದ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು ಮತ್ತು ರಾಷ್ಟ್ರೀಯ ಏಕತೆಯ ಭದ್ರತೆ ಏನಾಗ್ತೈತೆ ಅಂದ್ರೆ ತೊಂದರೆ ಆಗ್ತೈತಿ. ಅದಕ್ಕೆ ಇದು ಭಾಷಾ ಆಧಾರದ ಮೇಲೆ ಸೂಕ್ತ ಅಲ್ಲ ಅಂತೇಳಿ ಹೇಳಿರ್ತದ. ಆದ್ರೆ ಈ ರೀತಿ ಹೇಳಿದ ಮ್ಯಾಗ ಏನಾಗಿರ್ತೈತೆ ಅಂದ್ರೆ ನೆಕ್ಸ್ಟ್ ಇದ್ರ ಒಂದು ಶಿಫಾರಸಿನ ಪರಿಣಾಮ ಏನಾಗಿರ್ತೈತಪ್ಪ ಅಂದ್ರೆ ನಮ್ಮ ಈ ದೇಶದಲ್ಲಿ ಈ ವಿಶೇಷವಾಗಿ ಈ ದಾರ ಆಯೋಗ ಒಂದು ವರದಿ ನೀಡಿರ್ತೈತಲ್ಲ, ಈ ವರದಿಗೆ ದಕ್ಷಿಣ ಭಾರತದಲ್ಲಿ ಅತಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಾರ. ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ಮಾಡಿದವ್ರು ಯಾರು, ದಕ್ಷಿಣ ಭಾರತದಲ್ಲಿ ಏನು ಮಾಡಿದ್ದಾರಂದ್ರೆ ಅವರೇ ಮೊದಲು ನಮಗೆ ಭಾಷೆಗಳ ಆಧಾರದ ಮೇಲೆ ನೀವು ರಚನೆ ಮಾಡಿಕೊಡ್ಬೇಕಂತೇಳಿ ಒತ್ತಾಯ ಮತ್ತು ಹೋರಾಟಗಳನ್ನು ಅವರು ಮಾಡಿರ್ತಾರೆ. ದೆನ್ ಈ ಕಾರಣದಿಂದ ಭಾಳ ಮತ್ತಿಷ್ಟು ತೀವ್ರ ವಿರೋಧ ವ್ಯಕ್ತವಾಗಿದ್ದ ನಂತರ ಏನು ಮಾಡ್ತಾರಂದ್ರೆ ಭಾರತ ಸರ್ಕಾರ ನೆಕ್ಸ್ಟ್ JVP ಸಮಿತಿಯನ್ನು ರಚನೆ ಮಾಡ್ತೈತಿ. ಇದಕ್ಕೆ ಅದು ಕೂಡ ಒಂದು ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡ್ಬೇಕಂತೇಳಿ ಮಾಡಿರ್ತದೆ. ಆನಂತರ ಏನಾಗಿರ್ತ ನೆಕ್ಸ್ಟ್ 1953ರಾಗ ಫಸ್ಟ್ ಭಾಷಾ ಆಧಾರದ ಮೇಲೆ ಏನು ಆಂಧ್ರ ಸ್ಟೇಟ್ ರಚನೆ ಆಗ್ತೈತಿ. ನೆಕ್ಸ್ಟ್ JVP ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತೆ ಅಂದ್ರೆ ಆಮೇಲೆ ರಾಜ್ಯಗಳ ಪುನರ್ರಚನೆ ವಿಂಗಡಣೆ ಆಗ್ತೈತಿ. ಯಾವುದು 1950ರಾಗ ಆಗ್ತೈತಿ. ಇವುಗಳು ಏನಪ್ಪ ಅಂದ್ರೆ ಮೇನ್ ದಾರ ಆಯೋಗದ ಮುಖ್ಯ ಪ್ರಮುಖ ಅಂಶಗಳಾಗಿರ್ತಾವ. ನಾವು ಮೇನ್ ಏನು ನೋಡ್ಬೇಕಪ್ಪ ಅಂದ್ರೆ ದಾರ ಆಯೋಗದ್ದು ಏನಾಯ್ತಪ್ಪ ಇದು ಅಂದ್ರೆ 1948ರಾಗ ಏನಾಗಿರ್ತದಂದ್ರೆ ಭಾರತದಲ್ಲಿ ಪುನರ್ರಚನೆ ಕುರಿತು ರಚಿಸಲಾದ ಮೊದಲ ಆಯೋಗ ಆಗಿರ್ತದ ಇದು ಯಾವುದು ದಾರ ಆಯೋಗ.
ನೆಕ್ಸ್ಟ್ ಭಾಷಾ ಆಧಾರದ ರಚನೆಯನ್ನು ವಿರೋಧಿಸಿದಂತಹ ಮೊದಲನೇ ಆಯೋಗ ಆಗಿರ್ತೈತಿ. ನಂತರ ಏನಾಗಿರ್ತೈತೆ, ಆಮೇಲೆ ಈ ಜನರು ಒಂದು ಒತ್ತಾಯದ ಮೇರೆಗೆ ಏನು ಮಾಡ್ತಾರೆ, ಭಾಷೆಗಳ ಆಧಾರದ ಮೇಲೆ ಏನು ರಾಜ್ಯಗಳ ರಚನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಆಯೋಗ ನಾವು ನೋಡೋದಾದ್ರೆ JVP ಸಮಿತಿ.